ಹಾಯ್ ಡಿಯರ್ SSLC ಸ್ಟೂಡೆಂಟ್ಸ್, ಮತ್ತೊಮ್ಮೆ ನಮ್ಮ SRA ಕನ್ನಡ ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ದಯವಿಟ್ಟು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇಮಿಡಿಯೇಟ್ಲಿ ಒಂದು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಯಾಕಂದರೆ ಏನೇ ಒಂದು ಶಿಕ್ಷಣ ಇಲಾಖೆಯಿಂದ ಏನೇ ಒಂದು ಮಾಹಿತಿ ಬಂದರೂ ನಿಮಗೆ ಒಂದು ಇಮಿಡಿಯೇಟ್ಲಿ ತಲುಪಿಸೋ ಒಂದು ಕೆಲಸನ ನಾನು ಮಾಡ್ತಾಯಿದ್ದೀನಿ. ಸೊ ಈ ಒಂದು ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಈ ಒಂದು ವಿಡಿಯೋದಲ್ಲಿ ಈ ಒಂದು ಸ್ಕಾಲರ್ಶಿಪ್ ಬಗ್ಗೆ ಇನ್ಫಾರ್ಮೇಷನ್ಸ್ ಕೊಡ್ತಾಯಿದ್ದೀನಿ. ಈ ವಿಡಿಯೋ ತುಂಬ ಇಂಪಾರ್ಟೆಂಟ್. ಸೊ ತುಂಬ ಜನ ಸ್ಟೂಡೆಂಟ್ಸ್ಗೆ ಗೊತ್ತಿಲ್ಲ, ಯಾರ್ಯಾರು SLC ಮುಗಿಸಿದಾರೆ ಅವರಿಗೆಲ್ಲ ಮುಂದೆ ಇರುವಂಥ ಲಭ್ಯ ಇರುವಂಥ ಒಂದು ಸ್ಕಾಲರ್ಶಿಪ್ ಇದೆ. ಅದು ಇಂಪಾರ್ಟೆಂಟ್. ಮ್ಯಾಕ್ಸಿಮಮ್ 35,000 ಬರುತ್ತೆ, 35,000 ರೂಪಾಯಿ ಮ್ಯಾಕ್ಸಿಮಮ್ ಇದೆ. ಸೊ ಎಷ್ಟು ಪರ್ಸೆಂಟೇಜ್ಗೆ ಎಷ್ಟು ಒಂದು ಸ್ಕಾಲರ್ಶಿಪ್ ಇದೆ ಎಲ್ಲವನ್ನು ಮಾಹಿತಿನ ಈ ವಿಡಿಯೋದಲ್ಲಿ ಕೊಡ್ತೀನಿ. ಮೊದಲಿಗೆ ನಿಮ್ಮ ಒಂದು ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಇರಲಿಲ್ಲ ಅಂದರೆ ನಾವೊಂದು ಲಿಂಕ್ ಹೇಳ್ತೀನಿ ನಿಮಗೆ. ನೋಡಿ, ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ ದಯವಿಟ್ಟು, ಕೇಳಿಸ್ಲಿಲ್ಲ ಅಂದರೆ. ಸೊ ಸ್ವಲ್ಪ ಪ್ರಾಬ್ಲಮ್ ಫೋನಲ್ಲಿದೆ, ಸೊ ಅದಕ್ಕಾಗಿ ಸ್ವಲ್ಪ ವಾಲ್ಯೂಮ್ನ ಜಾಸ್ತಿ ಇಟ್ಕೊಳ್ಳಿ. ಮೊದಲಿಗೆ ನೋಡಿ, ಈ ಒಂದು ಲಿಂಕು ಕರ್ನಾಟಕ ಸರ್ಕಾರ ಅಂದರೆ ಅದೇನಿಲ್ಲ, ಇಲ್ಲಿಂದ ಯಾವುದು SWD services.karnataka.government.in ಇಷ್ಟು ಸರ್ಚ್ ಮಾಡಿದರೆ ಸಾಕು, ಈ ಲಿಂಕ್ ಸಿಗುತ್ತೆ. ಇಲ್ಲಾಂದರೆ ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ದಯವಿಟ್ಟು ನೀವು ಅದನ್ನು ನೋಡ್ಕೊಳ್ಳಿ. ಒಂದು ವೇಳೆ ಆಗಲಿಲ್ಲ ಅಂದರೆ ನೋಡಿ, SWD ಅಂದರೆ ಒಂದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್. ನೀವು ಜಸ್ಟ್ ಅದರ ಮೇಲೆ ಟ್ಯಾಪ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿ ಹಲವಾರು ಲಿಂಕ್ಗಳು ಡಿಸ್ಪ್ಲೇ ಆಗುತ್ತೆ. ಸೊ ನಾನು ಇಲ್ಲಿ ಕರೆಕ್ಟ್ ಗಮನಿಟ್ಟು ನೋಡಿ, ಯಾವ ಲಿಂಕ್ನ ನೀವು ಓಪನ್ ಮಾಡಬೇಕಂತ ನಾನು ಹೇಳ್ತೀನಿ. ಜಸ್ಟ್ ಅದರ ಮೇಲೆ ನೀವು ಟ್ಯಾಪ್ನ ಮಾಡಿ. ಸೊ ನೋಡಿ, ಇದು SC ST ಸ್ಟೂಡೆಂಟ್ಸ್ಗಿದೆ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ ಇರುವಂಥ ಒಂದು ಸ್ಕಾಲರ್ಶಿಪ್ಪು. ಸೊ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಿಂದ ಕೂಡ ಹಲವಾರು ಸ್ಕಾಲರ್ಶಿಪ್ ಬಿಡ್ತಾರೆ. ಸೊ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಇದು SC SC ಸ್ಟೂಡೆಂಟ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿ, ಯಾವ ಲಿಂಕ್ನ ನೀವು ಓಪನ್ ಮಾಡಬೇಕಂತ ನೋಡಿ, ಫಸ್ಟಿಗೆ ಬರುತ್ತೆ. ಆ ಲಿಂಕ್ನ ಯಾವುದನ್ನು ನೀವು ಟ್ಯಾಪ್ ಮಾಡಿಬಿಡಿ. ಜಸ್ಟ್ ನಾನು ಹೇಳ್ತೀನಿ ನಿಮಗೆ. ನೋಡಿ, ಇಲ್ಲಿದೆ. ನೋಡಿ, ಈ ಲಿಂಕ್ನ ಸಮಾಜ ಕಲ್ಯಾಣ ಇಲಾಖೆ ಆರ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, ಈ ಲಿಂಕ್ನ ನೀವು ಟ್ಯಾಪ್ ಮಾಡಬೇಕು. ನೋಡಿ, ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇನ್ನೂ ಯಾವುದೇ ಕಾರಣಕ್ಕೂ ಒಂದು ಅಪ್ಲಿಕೇಶನ್ಸ್ನ ಇವರಿನ್ನೂ ಸ್ಟಾರ್ಟ್ ಮಾಡಿಲ್ಲ. ಸೊ ಶೀಘ್ರದಲ್ಲೇ ಸ್ಟಾರ್ಟ್ ಆಗುತ್ತೆ. ಅದು ನೋಡಿ ಏನಂತ ಇವಾಗ ಹೇಳ್ತೀನಿ. ನೋಡಿ ಮೊದಲಿಗೆ ಈ ಥರ ಬರುತ್ತೆ. ಇದು ನಿಮಗೆ ಮುಂಚೆ ಹೇಳಿದಂಗೆ SC ಮತ್ತು ST ಸ್ಟೂಡೆಂಟ್ಸ್ಗೆ. ನೋಡಿ, ನೀವು ಜಸ್ಟ್ ಇದು ಆ್ಯಕ್ಚುಲಿ ಆ ಕಡೆ ಸೈಡ್ದು ಒಂದು PUC ಈ ಒಂದು ಉನ್ನತ ಕೋರ್ಸ್ದು ಆ ಕಡೆ ಸೈಡ್ ಇದೆ. ಸೊ ದಯವಿಟ್ಟು ಅದನ್ನು ನೋಡ್ಕೋಬೇಡಿ. ಅದು PUC ಸೆಕೆಂಡ್ PUC ಯಾರು ಸ್ಟೂಡೆಂಟ್ಸ್ ಯಾರು ಪಾಸ್ಔಟ್ ಆಗಿರೋ ಅಂಥವ್ರಿಗೆ ಅದು. ಸೊ ಇಲ್ಲಿ ನೀವು ನೋಡಿ, ಮೊದಲಿಗೆ ನೀವು ಏನು ಮಾಡಬೇಕು, ಆನ್ಲೈನ್ ಅರ್ಜಿ ಅಲ್ಲಿ ನೀವು ಟ್ಯಾಪ್ ಮಾಡಬೇಕು. ನೋಡಿ, ಇಲ್ಲಿ 2023 ಓನ್ಲಿ, ಅಂದರೆ ಈ ಲಾಸ್ಟ್ ಇಯರ್ದು ಆಲ್ರೆಡಿ ಒಂದು ಅಪ್ಲಿಕೇಶನ್ ಡೇಟು ಕಂಪ್ಲೀಟ್ ಮುಗಿದೋಗಿದೆ. ಸೊ ಇವಾಗ ಇಲ್ಲಿ 2024 ಅಂತ ಒಂದು ಡಿಸ್ಪ್ಲೇ ಆಗುತ್ತೆ. ನೋಡಿ, ಇನ್ನೊಂದು 10 days ಆರ್ 15 days ಒಳಗಡೆ ಇಲ್ಲಿ 2000, ಯಾಕಂದರೆ ನಿಮ್ಮ ಫಸ್ಟ್ ಎಕ್ಸಾಮ್ ಆಗಿದೆ, ಸೆಕೆಂಡ್ ಎಕ್ಸಾಮ್ ಆಗಬೇಕು. ಸೊ ಅದಕ್ಕಾಗಿ ನಿಮಗೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಇಲ್ಲಾಂದರೆ ಬರುತ್ತೆ. ಅದಕ್ಕೆ ನಿಮ್ಗೊಂದು ಮಾಹಿತಿ ಕೊಟ್ಟಿರ್ತೀನಿ ಇವಾಗಲೇ, ಮರಿಬೇಡಿ. ತುಂಬ ಜನ ಸ್ಟೂಡೆಂಟ್ಸ್ನ ಈ ಸ್ಕಾಲರ್ಶಿಪ್ನ ಮಿಸ್ ಮಾಡ್ಕೊತಾ ಇದ್ದಾರೆ, ಅದಕ್ಕಾಗಿ ನಾನು ಹೇಳ್ತಿರೋದು. ನೋಡಿ, 2024 ಅಂತ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. 20 days ಒಳಗಡೆ ನಿಮ್ಮ 2ನೇ ಎಕ್ಸಾಮ್ ಮುಗಿದ ಮೇಲೆ. ನೋಡಿ, ಅದ್ರ ಮೇಲೆ ಜಸ್ಟ್ ಟ್ಯಾಪ್ ಮಾಡ್ಕೊಂಡು ಹೋದರೆ ಸಾಕು. ನಿಮ್ಮ ಈ ಆಧಾರ್ ಕಾರ್ಡು, SLC ಮಾರ್ಕ್ಸ್ ಕಾರ್ಡು ಎಲ್ಲ ಡೀಟೇಲ್ಸ್ನ ಕೇಳುತ್ತೆ, ರಿಜಿಸ್ಟ್ರೇಷನ್ ನಂಬರ್ ಎಲ್ಲನೂ ಹಾಕಿದರೆ ಮುಗೀತದು. ಆಮೇಲೆ ನೋಡಿ, ಅರ್ಜಿ ನೆಕ್ಸ್ಟು ಆ ಪ್ರೊಸೆಸ್ ಆದಮೇಲೆ ನೋಡಿ, ಇಲ್ಲಿ ಟ್ಯಾಪ್ ಮಾಡಬೇಕು. ನಿಮ್ಮ ಒಂದು ID ಕೊಡ್ತಾರೆ ಅವರು. ನೀವು ಅಲ್ಲಿ ಮೇಲ್ಗಡೆ ಅರ್ಜಿ ಸಲ್ಲಿಸಿದ ಒಂದು ID ಸಿಗುತ್ತೆ. ಆ IDನ ಇದರಲ್ಲಿ ಹಾಕಿ ನಿಮ್ಮ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೋಬೋದಾಗಿರುತ್ತೆ. ನೋಡಿ, ಏನಾದರೂ ಎಡಿಟ್ಸು ನೀವು ಮಾಡಿದ್ಮೇಲೆ ಆಮೇಲೆ ಏನಾದರೂ ಮಿಸ್ಟೇಕ್ಸ್ ಇತ್ತು, ಎಡಿಟ್ಸ್ ಇತ್ತಾದರೆ ಇದ್ರ ಮೇಲೆ ಟ್ಯಾಪ್ ಮಾಡಬೇಕು. ನೋಡಿ, ಅರ್ಜಿಯ ಅದು ಕಾಲೇಜು ವಿಶ್ವವಿದ್ಯಾಲಯ ಪಟ್ಟಿ ಅದೇನು ನೀವು ತಲೆ ಕೆಡಿಸ್ಕೊಬೇಡಿ, ಅದು ಬಿಟ್ಟಾಕಿ. ನೆಕ್ಸ್ಟು ಅರ್ಜಿಯ ಸ್ಥಿತಿ, ನಿಮಗೆ ಒಂದು ID ಸಿಗುತ್ತೆ. ನಾನು ಹೇಳಿದ್ದೀನಿ, ಆ ಅಪ್ಲಿಕೇಶನ್ ಆದ ತಕ್ಷಣ ನಿಮ್ಗೆ ಒಂದು ID ಸಿಗುತ್ತೆ. ಸೊ IDನ ನೀವು ಜೋಪಾನವಾಗಿ ಇಟ್ಕೊಳ್ಳಿ. ನೀವು ನಿಮ್ಮ ಅಪ್ಲಿಕೇಶನ್ ಸ್ಥಿತಿನ ಅಂದರೆ ಅಪ್ಲಿಕೇಶನ್ ಸ್ಟೇಟಸ್ನ ನೀವು ಅವಾಗವಾಗ ID ಹಾಕ್ಕೊಂಡು ನೋಡ್ತಾ ಹೋಗ್ಬೋದು.
ನೋಡಿ ಇಷ್ಟು ನಿಮ್ಮ ಒಂದು SC ST ಸ್ಟೂಡೆಂಟ್ಸ್ಗೆ ಈ ಸ್ಕಾಲರ್ಶಿಪ್ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಹಿಂದುಳಿದ ವರ್ಗಗಳ ಸ್ಟೂಡೆಂಟ್ಸ್ ಅಂದರೆ ಒಂದು ಬ್ಯಾಕ್ವರ್ಡ್ ಕ್ಲಾಸಸ್ ಡಿಪಾರ್ಟ್ಮೆಂಟಿಂದ ಕೊಡೋ ಒಂದು ಸ್ಕಾಲರ್ಶಿಪ್ನ ಹೇಳ್ತೀನಿ. ನೋಡಿ ಇದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. 25,000 to 35,000 ಗಂಟ ದುಡ್ಡಿದೆ ಈ ಒಂದು ಪ್ರೈಸ್ ಮನಿ. ತುಂಬ ಜನ ಸ್ಟೂಡೆಂಟ್ಸ್ ಮಿಸ್ ಮಾಡ್ಕೊತೀರಾ SC ST ಸ್ಟೂಡೆಂಟ್ಸ್. ಅದಕ್ಕೆ ನಿಮ್ಮ ಸ್ನೇಹಿತರು ಯಾರ್ಯಾರು ಇದ್ದಾರೋ ಅವ್ರಿಗೆಲ್ಲರಿಗೂ ಇಮ್ಮಿಡಿಯೇಟ್ಲಿ ಈ ವಿಡಿಯೋ ಒಂದು ತಲುಪಿಸಿ, ಅವ್ರಿಗೊಂದು ಮಾಹಿತಿ ಸಿಗಲಿ. ಸೊ ಸುಮ್ಮನೆ ಇರ್ತಾರೆ. ಸೊ ಜಸ್ಟ್ 5 minutes ಕೊಟ್ಟು ನೋಡಿ ನಿಮಗೆ ಡೀಟೇಲ್ ಎಲ್ಲನೂ ಸಿಗುತ್ತೆ. ನನಗೆ ಈ ಒಂದು ಲೈಕ್ಸು ಸಬ್ಸ್ಕ್ರೈಬ್ ಬರಲಿಲ್ಲ ಅನ್ನೋ ಪರವಾಗಿಲ್ಲ, ಈ ವಿಡಿಯೋನ ಆದಷ್ಟು ನಿಮ್ಮ ಒಂದು ಸ್ನೇಹಿತರಿಗೆ ಶೇರ್ ಮಾಡಿ, ಅಷ್ಟೇ ಸಾಕು ನನಗೆ. ಸೊ ಅವ್ರಿಗೆ ಒಂದು ಮಾಹಿತಿ ಸಿಗಲಿ ಅವ್ರಿಗೆ. ಅದಕ್ಕಾಗಿ ಮತ್ತು ಮುಂದೆ ಏನೇ ಡೌಟ್ಸ್ ಇದ್ದು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.